ಐ ನೋ ಐ ಕ್ಯಾನ್ ಫೈಟ್ ಮೈ ಕೇಸ್. ಓಕೆ, ನನಗೆ ಅದಂತೂ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಕೇಳೋದೇನೆಂದರೆ, ಇವರು ಏನು ತಪ್ಪು ಮಾಡಿದಾರಲ್ಲ, ನಮಗೆಲ್ಲ ಲಾಸ್ಟ್ 1.5 ಇಯರ್ಲಿ ನಾವೇನು ಗೋತ್ರು ಆಗಿದೆ ಅಂತೇಳಿ ನಮಗೆ ಗೊತ್ತು ಸರ್. ಓಕೆ, ಫಾರ್ ಎ ಆರ್ಡಿನರಿ ಮಿಡಲ್ ಕ್ಲಾಸ್ ಜಾಬ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತೇಳಿ. ಐ ಆಮ್ ನಾಟ್ ಎ ಜಾಬ್ಲೆಸ್, ನಾನು ಕೆಲಸ ಮಾಡ್ತಾಯಿದ್ದೀನಿ ಹೊರಗಡೆ ಆ್ಯಂಡ್ ಐ ಆಮ್ ಅರ್ನಿಂಗ್ ಪ್ರಿಟಿ ವೆಲ್. ಬಟ್ ನಮ್ಗೆ ಈ ಥರ ಮೋಸ ಆಗಿದೆ ಅನ್ನೋದು ನನಗೆ ಹಾಂಟ್ ಮಾಡ್ತಾ ಇದೆ. ಆ್ಯಂಡ್ ನಾನೇನು ಹೇಳ್ತಾ ಇದ್ದೀನಿ, ಆಲ್ಮೋಸ್ಟ್ 622 ಸ್ಟೂಡೆಂಟ್ಸಲ್ಲಿ ಐ ಸ್ಪೋಕ್ ಟು 5 to 10 ಪೀಪಲ್. ಅವ್ರ ಸ್ಟೋರೀಸ್ ಕೇಳಿದಾಗ ನನಗೆ ಫುಲ್ ಬೇಜಾರಾಗುತ್ತೆ ಸರ್. ನೀವು ಮಾಡಿರೋ ತಪ್ಪಿಂದ ನಿಮ್ಮ ಗ್ರೀಡ್ಗೋಸ್ಕರ ಹುಡುಗರು ನೀವು ಜೀವನ ಯಾಕೆ ನಾಶ ಮಾಡ್ತೀರಾ ಅಂತೇಳಿ ನನ್ನ ಕ್ವಶನ್ ಸರ್. ಇಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕೋರ್ಟ್ ಮುಂಚೆ ಒಂದಿಷ್ಟು ಎವಿಡೆನ್ಸ್ ಇದ್ದಾವೆ. ಓಕೆ, ಆ್ಯಂಡ್ ಐ ಆಮ್ ಟೆಲಿಂಗ್ ದಟ್ ಈಸ್ ದ ಫಾಲ್ಸ್ ಎವಿಡೆನ್ಸ್ ದೇ ಹ್ಯಾವ್ ಪ್ರೊವೈಡೆಡ್. ಕೋರ್ಟ್ ಗಮನದಲ್ಲಿರೋ ವಿಷಯ ಇನ್ನೊಂದು 4-5 ನಡೆದಿದ್ದಾವೆ, ವೇರ್ ದೇ ಟ್ರೈ ಟು ಪ್ರೆಷರೈಸ್ ದ ಗೌರ್ಮೆಂಟ್ ಅಫಿಷಿಯಲ್ಸ್ ಬಾಡೀಸ್ ಟು ಗೆಟ್ ಸಮಥಿಂಗ್ ಇನ್ ದೇರ್ ಫೇವರ್. ಸೊ ಅದು ತಪ್ಪಂತೇಳಿ ನಾನು ಅವ್ರದ್ದು. ಆ್ಯಂಡ್ ನನ್ನ ಗೌರ್ಮೆಂಟ್ ಅಫಿಷಿಯಲ್ಸ್ ನನ್ನ ಮೇನ್ ಕ್ರಕ್ಸ್ ಏನಂದರೆ, KPC ಅವರು ದೇ ಹ್ಯಾವ್ ಗಿವನ್ ಎ ಫಾಲ್ಸ್ ಸ್ಟೇಟ್ಮೆಂಟ್ ಇನ್ ಕರ್ನಾಟಕ ಹೈಕೋರ್ಟ್. ಅದರಿಂದ ನಮಗೆಲ್ಲ ಜಾಬ್ಸ್ ಹೋಗಿದೆ. ಓಕೆ, ಸೊ ಇವಾಗ ನಾನು ಏನು ಮಾಡ್ತಿದ್ದೀನಿ, ಐ ವಿಲ್ ಫೈಟ್ ಎ ಕೇಸ್. ನನ್ನ ಕೇಸ್ ನಾನು ಫೈಟ್ ಮಾಡ್ತಿದ್ದೀನಿ. ಆ್ಯಂಡ್ ಇಫ್ ಇಂಟ್ರೆಸ್ಟೆಡ್, ನಾನು ಏನು ಮಾಡ್ತಿದ್ದೀನಿ, ಲೀಗಲ್ ಕಮ್ಯುನಿಟಿ ಕರ್ನಾಟಕದಲ್ಲಾಗಲಿ ಇಂಡಿಯಾದಲ್ಲಾಗಲಿ, ಇಫ್ ಎನಿಬಡಿ ಈಸ್ ಇಂಟ್ರೆಸ್ಟೆಡ್, ಓಕೆ, ನಾನು ಏನು ಪ್ರೆಸೆಂಟೇಷನ್ ಮಾಡಿದ್ದೀನಿ ಒಂದು ಸಾರಿ ಗೋತ್ರೂ ಮಾಡಿ, ಒನ್ಸ್ ಗೋತ್ರೂ ದ ಡೀಟೇಲ್ಸ್, ಸಿಂಗಲ್ ಬೆಂಚ್, ಡಿವಿಷನಲ್ ಬೆಂಚ್, ರಿವ್ಯೂ ಪಿಟಿಷನ್, ಸುಪ್ರೀಂ ಕೋರ್ಟ್ ಡೀಟೇಲ್ಸ್ ಅಂತ ನಾನು ಹೇಳ್ತಿರಲಿಲ್ಲ. ಓಕೆ, ದಟ್ ಐ ಡಿಡ್ ವಿತ್ ಚೆಕಿಂಗ್ ವಿತ್ ಸಮ್ ಪೀಪಲ್. ಓಕೆ, ಈ ಕೇಸ್ ಡೀಟೇಲ್ಸ್ ಎಲ್ಲ ನೋಡಿ, ಒಂದೊಂದು ಸ್ಟೇಜಲ್ಲಿ ಏನೇನು ಸುಳ್ಳು ಹೇಳಿದಾರೆ ಅಂತೇಳಿ ನಿಮಗೆ ಇಂಟ್ರೆಸ್ಟಿಂಗ್ ಇದ್ದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಸಪೋರ್ಟ್ ಮಾಡ್ತೀನಿ. ಹುಡುಗರೆಲ್ಲ ಇದ್ದಾರೆ, ಇನ್ನು ಅವ್ರಿಗೆಲ್ಲ ಒಂದು ಕಾಮೆಂಟ್ ಅಂತಂದರೆ ಇದಕ್ಕೆ ಡೆಫಿನೆಟ್ಲಿ ನ್ಯಾಯ ಸಿಗುತ್ತೆ ಅಂತೇಳಿ ನಾವು ನಂಬ್ತಿದ್ದೀನಿ ಸರ್. ಸರ್, ಮೇನ್ ಕ್ರಕ್ಸ್ ಬಂದುಬಿಟ್ಟು ಎಕ್ಸಾಮ್ ಮುಗಿದ ಮೇಲೆ ಕಾಂತಕುಮಾರ್ ಅನ್ನೋ ಪರ್ಸನ್, ಓಕೆ, ಅವರು KE ವಿಸಿಟ್ ಮಾಡಿ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ, ಸೊ ಹಿ ಥ್ರೆಟನ್ಡ್ ದ ಕರ್ನಾಟಕ ಪವರ್ ಕಾರ್ಪೊರೇಷನ್ ಆಸ್ ವೆಲ್ ಆಸ್ KE ಟು ಪಬ್ಲಿಷ್ ದ ರಿಸಲ್ಟ್ ವಿತ್ ನೆಗೆಟಿವ್ ಮಾರ್ಕಿಂಗ್. ಅದಾದಮೇಲೆ ಹೆಂಗಿದೆ, ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ದೇ ಇಶ್ಯೂಡ್ ದ ರಿಸಲ್ಟ್ ವಿತ್ ನೆಗೆಟಿವ್ ಮಾರ್ಕಿಂಗ್. ಅದಾದಮೇಲೆ ಸಿಂಗಲ್ ಬೆಂಚ್ ಆಗಲಿ, ಡಿವಿಷನಲ್ ಬೆಂಚಲ್ಲಿ ರಿವ್ಯೂ ಪಿಟಿಷನ್ ಆಗಲಿ, ಸುಪ್ರೀಂ ಕೋರ್ಟ್ ಆಗಲಿ, ಎವ್ರಿವೇರ್ ದೇರ್ ಟ್ರೈ ಟು ಹೈ ದಿಸ್ ಒನ್ ಬಿಹೈಂಡ್. ಆ್ಯಂಡ್ ಏನು ಮಾಡಿದ್ದಾರೆ, ಎವ್ರಿ ಕೇಸಲ್ಲಿ ಒಂದು ಡಿಫ್ರೆಂಟ್ ಸ್ಟೇಟ್ಮೆಂಟ್ ಕೊಟ್ಟು ಇದು ಎಕ್ಸಾಮ್ ಹೋಗೋ ಥರ ಮಾಡಿದ್ದಾರೆ. ಓಕೆ, ಆ್ಯಂಡ್ ದೇ ಹ್ಯಾವ್ ಟ್ರೈಡ್ ದರ್ ಲೆವೆಲ್ ಬೆಸ್ಟ್. ಈವೆಂಟ್ಸ್ ನಾನು ನಿಮ್ಗೆ ಹೇಳ್ಬೇಕಾದ್ರೆ, ಒನ್ಸ್ ಸಿಂಗಲ್ ಬೆಂಚ್ ಕೋರ್ಟಲ್ಲಿ ಜಡ್ಜ್ಮೆಂಟ್ ಬಂದಮೇಲೆ ಹಿ ಅಗೇನ್ ವಿಸಿಟೆಡ್ KPCL ಆಫೀಸ್ ಅಲಾಂಗ್ ವಿತ್ ದ ಕ್ಯಾಂಡಿಡೇಟ್ಸ್. ಓಕೆ, ಅದನ್ನು ವಿಡಿಯೋ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮತ್ತೆ ಕೊಡ್ತೀನಿ. ಅದಾದಮೇಲೆ ಅವರು ಒನ್ಸ್ ಡಿವಿಷನಲ್ ಬೆಂಚಲ್ಲಿ ಆರ್ಡರ್ ಕಾಪಿ ಇಶ್ಯೂ ಮಾಡಿ, ಕಂಡೀಷನಲ್ ಆರ್ಡರ್ ಕಾಪಿ ಇಶ್ಯೂ ಮಾಡಿ ಅಂತ ಹೇಳಿದ್ಮೇಲೆ ಹಿ ಡಿಡ್ ಒನ್ ಪ್ರೊಟೆಸ್ಟ್ ಅಟ್ ದ ಫ್ರೀಡಮ್ ಪಾರ್ಕ್. ಅದದ್ದು ಕ್ಲಿಪ್ಸ್ ಸಹಿತ ನಾನು ಇಲ್ಲಿ ಇದು ಮಾಡಿದ್ದೀನಿ. ಆ್ಯಂಡ್ ಲೇಟರ್ ವಿಧಾನಸೌಧದಲ್ಲಿ ನಮ್ಮ ಎನರ್ಜಿ ಮಿನಿಸ್ಟರ್ ಆಗಿದ್ದ KA ಜಾರ್ಜ್ ಅವರು ಕಂಡೀಷನಲ್ ಆರ್ಡರ್ ಕಾಪಿ ಇಶ್ಯೂ ಮಾಡ್ತೀನಿ ವಿತಿನ್ 10 days ಅಂತೇಳಿ ವಿಧಾನಸೌಧದಲ್ಲಿ ಪ್ರಾಮಿಸ್ ಮಾಡಿರೋ ವಿಡಿಯೋ, ಅದನ್ನು ಸಹಿತ ನಾನು ಇಲ್ಲಿ ಲಿಂಕ್ನ ನಿಮ್ಗೆ ಶೇರ್ ಮಾಡ್ತಿದ್ದೀನಿ. ಓಕೆ, ಬಿಕಾಸ್ ಆಫ್ ದ ಸೆಲ್ಫ್ ಎವ್ಯಾಲ್ಯೂಯೇಷನ್ ಅವ್ರು ಏನು ಮಾಡಿದಾರೆ, ಸರ್ ನಾವೇ ಮಿಸ್ಟೇಕ್ ಮಾಡಿದ್ವಿ, ಸೊ ಎಕ್ಸಾಮ್ ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ 2018 ಕ್ಯಾನ್ಸಲ್ ಮಾಡಿದ್ದಾರೆ. ವೆರಾಜ್ ಇನ್ 2024 ಎಕ್ಸಾಮ್ ಕಂಡಕ್ಟ್ ಮಾಡಿ ಆರ್ಡರ್ ಏನಂತಾರೆ DV ಮಾಡಿ, ಸಿಂಧುತ್ವ ಮಾಡಿ, ಆರ್ಡರ್ ಕಾಪಿ ಬರೋ ಟೈಮಲ್ಲಿ, ಓಕೆ, ಸಿನ್ಸ್ ದೇ ನೋ ದೇ ಹ್ಯಾವ್ ಕಮಿಟೆಡ್ ಅ ಮಿಸ್ಟೇಕ್, ಅದನ್ನು ಕವರ್ ಮಾಡೋದಕ್ಕೆ ಅವರು 193 ಪೋಸ್ಟ್ ಅಡಿಷನಲ್ ಆಗಿ ಕೂಡ ಟ್ರೈ ಮಾಡಿದ್ದಾರೆ. ಓಕೆ, ಬಟ್ ಮತ್ತೆ ಸ್ಟೂಡೆಂಟ್ಸ್ ಗ್ರೀಡಿಂದ ಇನ್ನೊಂದು 28 ಜನ ಹೋಗಿ ನಮಗೂ ಜಾಬ್ ಕೊಡಿ ಅಂತ ಹೇಳೋ ಕಾರಣ ಅದು ಎಕ್ಸಾಮ್ಗೆ ಹೋಗಿದೆ. ಏನು ಲೀಗಲ್ ಕಮಿಟಿ ಇದಾರೆ ಅವ್ರಿಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಈ QR ಕೋಡ್ ಸ್ಕ್ಯಾನ್ ಮಾಡಿ, ಜಜ್ಮೆಂಟ್ ಕಾಪೀಸ್ ಇದಾವ, ಎವ್ರಿ ಕೇಸಲ್ಲಿ ಅವ್ರು ಏನು ಸುಳ್ಳು ಹೇಳಿದಾರ, ಏನೇನು ಆ ಕೇಸನ್ನ ಕ್ರಾಸ್ ಮಾಡೋದಕ್ಕೆ ಗೆಳೆಯೋದಕ್ಕೆ ಏನೇನು ಸುಳ್ಳು ಹೇಳಿದಾರೆ ಅಂತೇಳಿ ನಿಮ್ಗೆ ಅರ್ಥ ಆದರೆ, ನಿಮ್ಗೆ ಏನೇನು ಡೌಟ್ಸ್ ಇದೆ ನಾನು ಕಾಂಟ್ಯಾಕ್ಟ್ ಮಾಡಿ, ನನ್ನ ಕಡೆಯಿಂದ ಏನಾಗುತ್ತೆ ಅದು ಹೇಳ್ತೀನಿ. ಆ್ಯಂಡ್ ಇಫ್ ದ ಕೇಸ್ ಲುಕ್ಸ್ ಇಂಟ್ರೆಸ್ಟಿಂಗ್, ಇದನ್ನು ನಾನು ಸುಪ್ರೀಂ ಕೋರ್ಟ್ ಲೆವೆಲಲ್ಲಿ ಚಾಲೆಂಜ್ ಮಾಡಿ ಎಲ್ಲರೂ ಹುಡುಗರೆ ಯಾರು ಮಿಸ್ ಆಗಿದ್ದಾರೆ, ಈ ಎಕ್ಸಾಮಿನೇಷನ್ ಯಾರು ಮಿಸ್ ಆಗಿದಾರ ಎಲ್ಲರಿಗೆ ಜಾಬ್ ಬರಬೇಕು, ಆ ಥರ ಪ್ರಯತ್ನ ಮಾಡೋಣ ಅಂತೇಳಿ ನನ್ನ ಒಪಿನಿಯನ್ ಸರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.